ಮೊದಲನೇದಾಗಿ ಕನ್ನಡಕ್ಕೆ ಒಂದು ನಷ್ಟ ಆಗಿದೆ, ಒಂದು ಕನ್ನಡತಿಯನ್ನು ಕಳ್ಕೊಂಡಿದ್ದೀವಿ. ಇದು ದುಃಖಕರ ವಿಚಾರ. ಮೇಲಾಗಿ ನಾವು ಒಟ್ಟಿಗೆ ಅಭಿನಯಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರು ತೋರಿಸ್ತಾ ಇದ್ದಂಥ ಪ್ರೀತಿ, ನಮ್ಮೊಟ್ಟಿಗೆ ಇದ್ದಂಥ ಒಂದು ಒಡನಾಟ ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಈ ಥರ ಒಂದು ಸ್ಥಿತಿಯಲ್ಲಿ ನಾನು ನೋಡ್ತೀನಿ ಅಂತ ಕನಸಲ್ಲೂ ನಾನು ನೆನೆಸ್ಕೊಂಡಿರಲಿಲ್ಲ. ಬಿಕಾಸ್ ಅವರು ಅಷ್ಟು ಸುಂದರವಾದವರು, ಅಷ್ಟು ನಗುಮುಗ್ದವರು. ಮತ್ತು ಅವರು ಯಾವತ್ತೂ ಹೋಟ್ಲಲ್ಲಿ ತಿಂದಿದ್ದು ನಾನು ನೋಡಲಿಲ್ಲ. ಅವರು ಯಾವಾಗಲೂ ಮನೆಯಿಂದ ಕಟ್ಟಿಸ್ಕೊಂಡು ಬರೋರು, ಮನೆಯಿಂದನೇ ನೀರು ತರೋರು. ಅಂಥ ಶುದ್ಧವಾಗಿದ್ದವ್ರಿಗೆ ಭಗವಂತ ಈ ಥರ ಮಾಡಿದ್ದು ಬಹಳನೇ ನೋವಾಗುತ್ತೆ. ಒಂದು ಈ ಥರ ದಿನಗಳಲ್ಲಿ ನಾನು ಬಂದಿದ್ದು ನನಗೆ ಅವ್ರನ್ನ ನೋಡೋಕ್ಕಾಗ್ತಿಲ್ಲ. ಬಿಕಾಸ್ ಅವರು ಅಷ್ಟು ಖುಷಿಯಾಗಿ ಲವಲವಿಕೆಯಾಗಿ ಇದ್ದಿದ್ದು ನನಗೆ ತುಂಬಾ ಇಷ್ಟ. ಒಟ್ಟಾರೆ ಹೇಳಬೇಕು ಅಂತಂದರೆ ಕನ್ನಡಕ್ಕೆ ಒಂದು ಕನ್ನಡತಿ ನಷ್ಟ ಆಗಿದ್ದಾರೆ.